ಇಂದೀಗ ಗುಜ್ಜೆ ಪಲ್ಯ ಮಾಡುವ ಹೆಂಗೆ ಹೇಳಿ. ಇದನ್ನು ಕಟ್ ಮಾಡಿ ಎಣ್ಣೆ ಹಾಕಿದ ನೀರಲ್ಲಿ ಹಾಕಬೇಕು. ಮಗಮೇಣ ಎಲ್ಲ ಪಾತ್ರಕ್ಕೆ ಅಂಟುವುದಿಲ್ಲ ಅಷ್ಟೇ. ಗುಜ್ಜೆ ಎಲ್ಲ ಕಟ್ ಮಾಡಿ ಆಯಿತು. ರಜೆ ದೊಡ್ಡ ದೊಡ್ಡ ಹೋಳು ಮಾಡಿದೆ. ಇದರ ಫಸ್ಟ್ ಬೇಯಿಸುವ. ಈಗ ಕುಕ್ಕರಲ್ಲಿ ಈ ಗುಜ್ಜೆ ಬೇಯಲೆ ಮಾಡುವ. ಹಾಗೆ ಬೇಯುವಾಗ ರಜೆ ಉಪ್ಪು, ಒಂದಿಷ್ಟು ಉಪ್ಪು, ಇನ್ನು ಅದಕ್ಕೆ ರಜೆ ಹುಳಿ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ, ಅದರ ಬೀಜ ತೆಗವ. ಅದಾದಮೇಲೆ ಅದಕ್ಕೆ ರಜೆ ಅರಿಶಿನ ಹುಡಿ ಹಾಕಬೇಕು. ಇನ್ನೊಂದು ತುಂಡು ಬೆಲ್ಲ. ಇಷ್ಟು ಹಾಕಿ ಇದರ ಕುಕ್ಕರ್ 2 ವಿಸಿಲ್ ಬಪ್ಪಲ್ಲಿವರೆಗೆ ಕಾಯುವ. ಈಗ ಬೆಂದರ ಇನ್ನೊಂದು ಪಾತ್ರಕ್ಕೆ ತೆಗೆದು ಮಾಡಿದ್ದೆ, ನೀರೆಲ್ಲ ತೆಗೆದು. ಇನ್ನು ಇದರ ಒಂದು ಸ್ಮ್ಯಾಶರ್ ತೆಗೆದಕ್ಕೆ ರಜೆ ಪುಡಿ ಮಾಡುವ. ಹತ್ರ ಸ್ಮ್ಯಾಶರ್ ಇದೆ, ಸ್ಮ್ಯಾಶರ್ ಕೈಯಲ್ಲಿ ಮಾಡಿದ್ರು ಆಯ್ತು. ಇಲ್ಲದ್ರೆ ತೆಂಗಿನಕಾಯಿ ಇದ್ರೆ ಅದರಲ್ಲಿ ಹಿಂದೆ ಒಡೆದು ಹಾಗೆ ಪುಡಿ ಮಾಡಿದ್ರೆ ಹಾಕು. ಒಟ್ಟು ಪುಡಿ ಆದಪ್ಪಾಗ ಪಲ್ಯಕ್ಕೆ ಲಾಯ್ಕ ಆಯ್ತು. ನಾವು ದೊಡ್ಡ ಹೋಳು ಮಾಡಿದಲ್ಲದ. ಸೊ ಈಗ ಹಿಂಗೆ ತಾಯ್ಕ ಪುಡಿ ಆಗ್ತಿದ. ಇನ್ನು ಇದರ ಒಗ್ಗರಣೆ ಹಾಕುವ. ಈಗ ತೆಂಗಿನ ಎಣ್ಣೆ ಹಾಕಬೇಕು. ನಾನು ಒಗ್ಗರಣೆ ಜನರಲ್ಲಿ ತೆಂಗಿನ ಎಣ್ಣೆ ಕೊಡೋದು. ಒಂದು 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದು ಇದಕ್ಕೆ. ಈಗ ಎಣ್ಣೆ ಬಿಸಿ ಆಯ್ತಿದೆ. ಎಣ್ಣೆ ಬಿಸಿ ಆದಪ್ಪಾಗ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು ಮತ್ತೆ ಹಾಕುವ. ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕುವ. ಇದಕ್ಕೆ ಕರಿಬೇವು ಹಾಕುವ. ಇನ್ನೀಗ ನಾವು ಹೆಚ್ಚಿಟ್ಟ ಗುಜ್ಜೆ ಇದ್ದಲ್ಲ ಅದಕ್ಕೆ ಹಾಕುವ. ಇದು ಹಲಸಿನಕಾಯಿ ಆಲ್ರೆಡಿ ಬೆಂದದ್ದು, ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿದ್ದು. ಇನ್ನೀಗ ಇದಕ್ಕೆ ಮಸಾಲೆ ಹಾಕುವ. ನಾನು ಆಲ್ರೆಡಿ ಸಾಂಬಾರಿನ ಹುಡಿ ಮಾಡಿ ಒಣಗಿದೆ. ಇದಕ್ಕೆ ಸಾಂಬಾರಿನ ಹುಡಿ ಹಾಕಿದ್ರೆ ಲಾಯ್ಕ ಹೌದು. ನಿಮಗೆ ಸಾಂಬಾರಿನ ಹುಡಿ ರೆಸಿಪಿ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡುತ್ತೆ, ನಮಗ ನೋಡ್ಲಕ್ಕ. ಈಗ ಇದಕ್ಕೊಂದು 2 ಸ್ಪೂನಿನಷ್ಟು ಸಾಂಬಾರಿನ ಹುಡಿಯನ್ನು ಹಾಕಿದ್ದೀರ. ಹಿಂಗೆ ಉಪ್ಪು ಹಾಕಿ ಇದಾಗಲೇ ಸಾಂಬಾರಿನ ಹುಡಿ ಹಾಕಿ ಇನ್ನೊಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಗುಜ್ಜೆ ಪಲ್ಯ ರೆಡಿ. ಒಂದಷ್ಟು ನೀರು ಹಾಕಿದೆ ನಾನು. ಆ ಸಾಂಬಾರಿನ ಹುಡಿ ಹಾಕಿದ್ದು ಗುಜ್ಜೆ ಸರಿ ಎಳ್ಕೊಳ್ಳಲಿ ಹೇಳಿ. ಇದು ಒಂದು 2 ರಿಂದ 3 ನಿಮಿಷ ಲಾಯಕಕ್ಕೆ ಬಿಸಿ ಆದರೆ ಮತ್ತು ಬಿಸಿ ಅನ್ನದೊಟ್ಟಿಗೆ ತುಪ್ಪ ಹಾಕೊಂಡು ತಿಂಬಲೆ ಅಷ್ಟು ರುಚಿ ಆಗ್ತಿದ್ದು. ಇನ್ನು ಊಟಕ್ಕೆ ರೆಡಿ ಆಗ್ತಿದ್ದ.